ಎಲ್ಲ ಇವಾಗ ರೆಡಿ ಮಾಡಿಬಿಟ್ಟು ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆಗಿಬಿಟ್ಟು ಮುಖವಾಡ ಎಲ್ಲ ಹಾಕ್ಬಿಟ್ಟು ಸೀರೆ ಉಡ್ಸೋದು. ಸೀರೆ ಎಲ್ಲ ಉಡ್ಸಿರ್ತೀವಿ, ಮುಖವಾಡನೂ ಕೂಡ ಹಾಕಿರ್ತೀವಿ. ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆಗಿಬಿಟ್ಟು ಹೂವು ಎಲ್ಲ ಹಾಕ್ಬಿಟ್ಟು ಪೂಜೆ ಮಾಡೋದು ಅಷ್ಟೇ ಗೈಸ್. ನಿಮ್ಮ ಮನೇಲಿ ಯಾವ ಥರ ನಡೀತಿದೆ ಹಬ್ಬ, ನೀವು ಯಾರಾದರೂ ಕೂರಿಸ್ತಾ ಇದ್ರೆ ಕಮೆಂಟ್ ಮಾಡಿ ಆಯಿತಾ. ಅಲ್ಲೇ ತಪ್ಪಲಿ ಗೈಸ್. ನೋಡಿ ಇವಾಗ ಕಲಶ ಎಲ್ಲ ಇಟ್ಟಿದ್ದೀನಿ. ಇವಾಗ ನೈಟೇ ನಾವು ಸೀರೆ ಎಲ್ಲ ಉಡಿಸ್ಬಿಟ್ಟು ರೆಡಿ ಮಾಡಿ ಇಟ್ಬಿಟ್ಟು ಮಲ್ಕೊಳ್ತೀನಿ. ಬೆಳಿಗ್ಗೆ ಎದ್ದು ಹಂಗೆ ಪೂಜೆ ಮಾಡೋದು, ಮುಕ್ಕೋಡ ಎಲ್ಲ ಹಾಕ್ಬಿಟ್ಟು ಹೂವು ಎಲ್ಲ ಹಾಕಿ ಬೆಳಿಗ್ಗೆ ಎದ್ದು ಪೂಜೆ ಮಾಡೋದು ಅಷ್ಟೇ. ಇವಾಗ ಸಿಂಪಲಾಗಿ ಹಂಗೆ ಸೀರೆ ಎಲ್ಲ ಉಡಿಸ್ಬಿಟ್ಟು ರೆಡಿ ಮಾಡೋದು ಅಷ್ಟೇ. ಒಂದು ಸ್ವಲ್ಪ ಅಕ್ಕಿ ಹಾಕು, ಎಲ್ಲ ಒಳಗಡೆ ಇಟ್ಕೊಂಡಿದ್ಯಾ ಗಾಯ್ಸ್? ನಾನು ಇಲ್ಲಿ ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ನಮ್ಮ ಅಕ್ಕ ಅವರು ಹೇಳ್ಕೊಡ್ತಾಯಿದ್ರು ನನಗೆ. ನನ್ನ ವಾರ್ಗೀತಿ ಅವರು ಹೇಳ್ಕೊಡ್ತಾಯಿದ್ರು. ಯಾಕಂದರೆ ನಮ್ಮ ಮನೇಲಿ ಇದು ಫಸ್ಟ್ ಟೈಮ್ ಅಲ್ಲ, ಇದು 3ನೇ ಸಲ ಕೂರಿಸ್ತಾ ಇರೋದು. ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಯಾಕಂದರೆ ಫಸ್ಟ್ ಟೈಮು ಮಾಡಿದಾಗ ನಾನು ಇದ್ದೆ, ಬಟ್ ಇದೆಲ್ಲ ನಾನು ನೋಡಿರಲಿಲ್ಲ. 2ನೇ ಸಲ ಮಾಡಿದಾಗ ನಾನು ಬಾಣಿತನದಲ್ಲಿದ್ದೆ. ಇವಾಗ ಅವ್ರು ಮಾಡೋಂಗಿರಲಿಲ್ಲ, ಯಾಕಂದರೆ ಅವ್ರು ಪ್ರೆಗ್ನೆಂಟ್ ಇದ್ದರು ಅಂತ 3ನೇ ಸಲಿಗೆ ನಾನು ಮಾಡ್ತಾಯಿದ್ದೆ. ಅದಕ್ಕೆ ಅವರು ಹೇಳ್ಕೊಡ್ತಾಯಿದ್ರು. ನಾರ್ಮಲಿ ಕಳ್ಸಕ್ಕೆ ಹಾಕೋ ಸಾಮಾನುಗಳೆಲ್ಲ, ಕಳ್ಸಕ್ಕೆ ಹಾಕೋ ಅಂಥದ್ದು ಏನೇನಿರುತ್ತೆ ಅದೆಲ್ಲ ಗಂಧಿಕೆ ಅಂಗಡೀಲಿ ಅವರೇ ಪ್ಯಾಕ್ ಮಾಡಿ ಇಟ್ಟಿರ್ತಾರೆ. ಸೊ ಅದನ್ನು ತಂದು ಹಾಕ್ತಾಯಿದ್ವಿ ಅಷ್ಟೇ. ನೀವೇ ನೋಡ್ಬೋದು ಇಲ್ಲಿ ಏನೇನು ಹಾಕಬೇಕು ಅನ್ನೋದನ್ನೆಲ್ಲ ಅಲ್ಲೇ ಸಿಗುತ್ತೆ, ಅದನ್ನೇ ಹಾಕ್ತಾಯಿದ್ದೆ. ಕೆಲವರು ಇದನ್ನೆಲ್ಲ ಹಾಕಲ್ಲ, ಅವ್ರಿಗೆ ಯಾವ ಥರ ಮೊದಲಿಂದ ಮಾಡ್ಕೊಂಡು ಬಂದಿರ್ತಾರೆ ಅದನ್ನು ಮಾತ್ರ ಹಾಕ್ತಾರೆ. ಕೆಲವರು ಎಲ್ಲನೂ ಹಾಕ್ತಾರೆ. ನೀವು ಎಲ್ಲನೂ ಹಾಕಿ ಮಾಡ್ತೀರಾ ಅಂತ. ನಾವು ಫಸ್ಟ್ ಟೈಮ್ ಮಾಡಿದಾಗಿಂದಲೂ ಇದೆಲ್ಲ ಹಾಕಿ ಮಾಡಿರೋದು. ಸೊ ಹಾಗಾಗಿ ಗಂಟೆ ನೋಡಿ ಗೈಸ್, ಇಷ್ಟೆಲ್ಲ ಹಾಕಿದ್ದೀವಿ. ಇವಾಗ ಲಾಸ್ಟಲ್ಲಿ ಲಕ್ಷ್ಮಿಗೆ ಪ್ರಿಯವಾದದ್ದು ಒಂದು ಕೆಂಪು ಹಾಕ್ಬಿಟ್ಟು ಆಮೇಲೆ ನಾವು ಅಕ್ಷತೆನ ನಾವೇನಾದರೂ ನೆನೆಸ್ಕೊಂಡು ಅರ್ಕೆ ಮಾಡಿಕೊಂಡು ಹಾಕಬೇಕು. ಒಂದು ಉಂಗುರ ಎತ್ಕೊಂಡು ಹಾಕು. ನೋಡಿ ಗೈಸ್, ಇವಾಗ ಇಷ್ಟು ರೆಡಿ ಮಾಡಿದ್ದೀನಿ. ಆಮೇಲೆ ಸೀರೆ ಉಟ್ಟಿಸ್ಬಿಡ್ಬೇಕು. ನಾರ್ಮಲಿ ಮಾರ್ನಿಂಗ್ ಎದ್ದು ನೈವೇದ್ಯಕ್ಕೆ ಪುಳಿಯೋಗರೆ ಮತ್ತು ಮೊಸರನ್ನ ಮಾಡ್ತೀವಿ. ಅದಕ್ಕೆ ಒಬ್ಬಟ್ಟು ಮಾಡೋಣ ಬೆಳಿಗ್ಗೆ ಎದ್ದು ಅಂದ್ಬಿಟ್ಟು ಒಬ್ಬಟ್ಟಿಗೆಲ್ಲ ರೆಡಿ ಮಾಡಿದ್ದೀನಿ. ಇಲ್ಲಿ ರವೆ ಉಂಡೆ ಮಾಡಿದ್ದೀನಿ ನೋಡಿ. ನಮ್ಮ ಅತ್ತೆ ಇಲ್ಲಿ ಕುತ್ಕೊಂಡು ಹೂವು ಕಟ್ತಾಯಿದ್ದಾರೆ. ಬಿಡಿ ಹೂವನ್ನೇ ತಂದಿದ್ವಿ. ನನ್ನ ಮಗಳು ತೀಟೆ ಮಾಡ್ತಾ ಇದ್ದಾಳೆ. ಅನ್ನ ಎಲ್ಲ ಚೆಲ್ಕೊಂಡು ಮನೆಯಲ್ಲೆಲ್ಲ ಎಲ್ಲ ಮಾಡ್ತಾ ಇದ್ದಾಳೆ. ಇವಾಗ ಊಟ ಮಾಡಿಬಿಟ್ಟು ನೆಕ್ಸ್ಟ್ ಸೀರೆ ನೋಡಿ. ಸೀರೆ ಇಲ್ಲಿ ಫೋಲ್ಡ್ ಮಾಡಿ ಇಟ್ಟಿದ್ದೀವಿ, ಉಡಿಸ್ಬೇಕು. ಎಲ್ಲ ಕಡೆ ಮೆಸ್ಸಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ನೀಟಾಗಿ ರೆಡಿ ಮಾಡಿಬಿಟ್ಟು ಮಲ್ಕೋಬೇಕು. ಇವಾಗ ಎಲ್ಲ ಜಸ್ಟ್ ಮುಗೀತು. ಇನ್ನು ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆಗಿಬಿಟ್ಟು ಹೂವು ಹಾಕ್ಬಿಟ್ಟು ಪೂಜೆ ಮಾಡೋದಷ್ಟೇ. ಇವಾಗ ಹೋಗಿ ಮಲ್ಕೋಬೇಕು. ಆಲ್ರೆಡಿ ಟೈಮ್ ನೀವೇ ನೋಡಿ, ಟೈಮ್ ಆಗಲೇ ಇಷ್ಟ ಆಗಿದೆ ನೋಡಿ. ಎಲ್ಲ ಇವಾಗ ಈ ಥರ ರೆಡಿ ಮಾಡಿದ್ದೀನಿ. ಬೆಳಿಗ್ಗೆ ಎದ್ದು ಹೂವು ಹಾಕ್ಬಿಟ್ಟು ಪೂಜೆ ಮಾಡೋದಷ್ಟೇ. ಇಷ್ಟೊತ್ತಾಯಿತು ಮಾಡೋ ಅಷ್ಟರಲ್ಲಿ ಹೋಗಿ ಮಲ್ಕೊಂಡು ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆಗಿಬಿಟ್ಟು ಸಿಗ್ತೀನಿ ಗೈಸ್. ಇವಾಗ ರೆಸ್ಟ್ ರೆಡಿಯಾಗಿ ಬಂದಿದ್ದೀನಿ. ಫ್ರೆಶ್ ಅಪ್ ಆಗಿಬಿಟ್ಟು ಇವಾಗ ಇಲ್ಲಿ ರೈಸ್ಗೆ ಇಟ್ಟಿದ್ದೀನಿ. ಪುಳಿಯೋಗರೆ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ಇನ್ನು ಒಬ್ಬಟ್ಟೆಲ್ಲ ಮಾಡಬೇಕು. ಇನ್ನು ನಾನು ಸ್ಯಾರಿ ಹಾಕ್ಕೊಂಡಿಲ್ಲ, ಜಸ್ಟ್ ಹಂಗೆ ಮೆಟರ್ನಿಟಿ ಡ್ರೆಸ್ ಹಾಕ್ಕೊಂಡಿದ್ದೀನಿ. ಇನ್ನು ಯಾರೂ ಎತ್ತಿಲ್ಲ. ನನಗೆ ಪುಳಿಯೋಗರೆ ಮನೆಯಲ್ಲಿ ಯಾರನ್ನೆಲ್ಲರೂ ವರಲಕ್ಷ್ಮಿ ಕೂರಿಸಿದ್ರು ಕಮೆಂಟ್ ಮಾಡಿ ಆಯಿತಾ. ನಮ್ಮನೆ ಎಷ್ಟು ವರಲಕ್ಷ್ಮಿನ ಮನೆಯಿಂದ ಕೂರಿಸ್ತೀವಿ, ನಾವು ಈ ಥರ ಕೂರಿಸಿದ್ವಿ ಅಂತ ನಿಮ್ಮಲ್ಲಿ ಕೂರಿಸಿದ್ರೆ ಕಮೆಂಟ್ ಮಾಡಿ. ನಮ್ಮ ಮನೆಯಲ್ಲಿರೋ ವರಲಕ್ಷ್ಮಿ ಆ ಥರ ಇರೋಲ್ಲ ಅಂತಂದು ಕಮೆಂಟ್ ಮಾಡಿ. ನೋಡಿ, ನೈವೇದ್ಯಕ್ಕೆ ಅಂತ ಪುಳಿಯೋಗರೆ ಮಾಡ್ತಾಯಿದ್ದೀನಿ.
ಇಲ್ಲಿ ರೈಸ್ ಇಟ್ಟಿದ್ದೀನಿ. ಇವಾಗ ಎಷ್ಟು ಆಯಿತು ಮೇಲೆ ಪುಳಿಯೋಗರೆ. ನೀವು ಯಾರ್ಯಾರು ಲಕ್ಷ್ಮಿ ಕೂರಿಸ್ತಾ ಇದ್ದೀರ ಅಂತ ಕಮೆಂಟ್ ಮಾಡಿ. ನಮ್ಮನೆ ಪುಟ್ಟು ಲಕ್ಷ್ಮಿನ ಕೂಡ ತೋರಿಸ್ತೀನಿ, ನಾವು ಯಾವ ಥರ ಕೂರಿಸಿದ್ದೀವಿ ಅಂತ ಕಮೆಂಟ್ ಮಾಡಿ. ನಮ್ಮ ಕೈಲಿ ಆದಷ್ಟು ನಾನು ಚಿಕ್ಕದಾಗಿ ಕೂರಿಸಿದ್ದೀನಿ ಗೈಸ್. ಇವಾಗ ಟೈಮ್ ಬಂದು 5 o'clock ಆಗಿದೆ. ನಾನು ಇದ್ದಾಗ 4 o'clock ಆಗಿತ್ತು. ಫ್ರೆಶ್ ಅಪ್ ಆಗಿದ್ದೀನಿ, ಬಟ್ ಇನ್ನು ಸ್ಯಾರಿ ವೇರ್ ಮಾಡಿಲ್ಲ. ಡ್ರೆಸ್ ಹಾಕೊಂಡಿದ್ದೀನಿ, ರೆಡಿ ಆಗಬೇಕು. ನಾವು ಒಬ್ಬಟ್ಟೆಲ್ಲ ಮಾಡಬೇಕು, ಮಾಡೋಣ. ಓಕೆ, ಎಲ್ಲ ನಾಷ್ಟ ಎಲ್ಲ ಮಾಡಿಬಿಟ್ಟು ಪೂಜೆ ಮಾಡುವಾಗ ಸಿಗ್ತೀವಿ. ರೆಡಿ ಆಗಬೇಕಾದ್ರೆ ವೀಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಳ್ಳಿಕ್ಕಾಗಲಿಲ್ಲ. ಸೊ ಹಂಗಾಗಿ ಟೈಮ್ ಆಗಿಬಿಟ್ಟಿತ್ತು ಅಂತೇಳಿ ಎಷ್ಟೇ ಬೇಗ ಎದ್ದು ಮಾಡಿದ್ರೂ ಪಾಪುನ ಇಟ್ಕೊಂಡು ಮಾಡೋಕ್ಕಂತೂ ಆಗೋಲ್ಲ. ಹಂಗಾಗಿ ಇವಾಗ ಪೂಜೆ ಎಲ್ಲ ಮುಗಿಸ್ತಾ ಇದ್ದೀನಿ. ನಮ್ಮ ಮನೇಲಿ ತಾಣ ಇದೆ, ಸೊ ನಮ್ಮ ಮನೆ ದೇವರಿಗೆ ತಾಣ ಹಾಗೂ ಪೂಜೆ ಮಾಡಬೇಕು. ಹಂಗಾಗಿ ಇದು ನಮ್ಮ ಮನೇಲಿ ಅಡುಗೆ ಮನೇಲಿರೋದು. ಕೆಲವ್ರ ಮನೇಲಿ ದೇವ್ರ ಮನೇಲೇ ಇರುತ್ತೆ, ನಮ್ಮ ಮನೇಲಿ ಅಡುಗೆ ಮನೇಲಿದೆ. ಸೊ ಇವಾಗ ಪೂಜೆ ಎಲ್ಲ ಮುಗೀತು. ಪೂಜೆ ಮುಗಿದ್ಮೇಲೆ ಟಿಫನ್ ಮಾಡಬೇಕು. ಟಿಫನ್ ನಾನು ಏನೇನು ಮಾಡಿದ್ದೆ ಅಂದರೆ ಒಬ್ಬಟ್ಟು ಮತ್ತು ನಾರ್ಮಲ್ ಎಲ್ಲರ ಮನೇಲೂ ಮಾಡೋ ಥರನೇ ಒಬ್ಬಟ್ಟು, ಪಲ್ಯ, ಇದು ಹೆಸರುಬೇಳೆ ಇದೇ ಥರ ಮಾಡಿದ್ದೆ ಅಷ್ಟೇ. ಅದರದ್ದೆಲ್ಲ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಲಿಲ್ಲ. ಪಾಪು ಇಟ್ಕೊಂಡು ಏನೂ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಸ್ವಲ್ಪ ಮಾಡ್ಕೊಂಡಿದ್ದೀನಿ. ನಾನು ಬೆಳಿಗ್ಗೆ ನನ್ನ ಮಗಳಿಗೆ ಡಿಂಪುಗೆ ಈ ಥರ ಡ್ರೆಸ್ ಹಾಕಿದ್ದೆ. ಸಂಜೆ ಇಬ್ಬರೂ ಒಂದೇ ಥರ ಹಾಕ್ಕೊಳ್ಳೋಣ, ಅರ್ಶಿನ ಕುಂಕುಮ ಕೊಡಬೇಕಾದ್ರೆ ಎಲ್ರಿಗೂ ಅಂತೇಳಿ ಸಿಂಪಲಾಗಿ ರೆಡಿ ಆಗಿದ್ವಿ. ಚಿಕ್ಕದಾಗಿ ಮಾಡಿದ್ವಿ. ನಮ್ಮನೆ ಲಕ್ಷ್ಮಿ ನಾನು ನೋಡಿ ಸಿಂಪಲಾಗಿ ಒಂದು ಸ್ಯಾರಿ ಹಾಕೊಂಡಿದ್ದೀನಿ. ಸಂಜೆ ಒಂದು ಬೇಗ ಹಾಕೊಳ್ಳೋಣ. ನೋಡಿ ಡಿಂಪುಗೆ ಈ ಥರ ಡ್ರೆಸ್ ಹಾಕಿದ್ದೆ. ಸಂಜೆ ಇದನ್ನು ನಾನೇ ಪೀಸಸ್ ತೊಗೊಂಡು ಸ್ಟಿಚ್ ಮಾಡಿಸಿರೋದು. ಇದೇ ಥರ ಬೇಕು ಅಂತ ಹೇಳಿ ನಾನು ಕೂಡ ಇದೇ ಥರ ಸ್ಯಾರಿ ಹಾಕ್ಕೊಂಡಿದ್ದೆ. ಇಬ್ಬರು ಮ್ಯಾಚಿಂಗ್ ಇರಲಿ ಅಂತ ಮೈಸೂರು ಸಿಲ್ಕಲ್ಲಿ ಇವಾಗ ಟ್ರೆಂಡ್ ಆಗಿರೋ ಈ ಬ್ಲೂ ಸ್ಯಾರಿ ಹಾಕ್ಕೊಂಡಿದ್ದೆ. ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ ಆಯಿತಾ, ಯಾವ ಥರ ಕಾಣಿಸ್ತಿದ್ದೀವಿ ಅಂತ. ಸಂಜೆ ನಾನು ಒಂದು 9 ಜನಕ್ಕೆ ಅರ್ಶಿನ ಕುಂಕುಮ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ, ಎಲ್ರಿಗೂ ಕೊಟ್ವಿ. ಅದರದ್ದೆಲ್ಲ ಕ್ಲಿಪ್ಪಿಂಗ್ಸ್ ತೊಗೊಳ್ಳಿಕ್ಕಾಗಲಿಲ್ಲ, ಯಾಕಂದರೆ ಎಲ್ಲರೂ ಬಂದಿದ್ರಲ್ವ. ಸೊ ಇದೇ ಫಸ್ಟ್ ಟೈಮ್ ಆಗಿರೋದ್ರಿಂದ ಅವ್ರ ಮುಂದೆ ವೀಡಿಯೋ ಮಾಡ್ಲಿಕ್ಕೆ ಸ್ವಲ್ಪ ಶೈ ಅನಿಸ್ತು. ಸೊ ಹಂಗಾಗಿ ನಾನು ವೀಡಿಯೋ ಎಲ್ಲ ತೊಗೊಳ್ಲಿಕ್ಕೆ ಹೋಗಲಿಲ್ಲ. ನಮ್ಮನೆ ವರಲಕ್ಷ್ಮಿ ಹಬ್ಬ ಈ ಥರ ಇತ್ತು. ನಮ್ಮನೆ ಲಕ್ಷ್ಮಿ ಯಾವ ಥರ ಕಾಣಿಸ್ತಿದ್ರು ಅಂತ ಕಮೆಂಟ್ ಮಾಡಿ. ಓಕೆ ಗೈಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್.